ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಮೊದಲಿಗೆ ಶ್ರೀ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಎನ್ನ ವಿದ್ಯಾಗುರುಗಳನ್ನು ಜನ್ಮದಾತರನ್ನು ರೋನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನನ್ನ ಜೀವನದುದ್ದಕ್ಕೂ ದಾರಿದೀಪವಾದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮೆಣೆದು ಯಾವತ್ತೂ ದೇಶದ ಗುರು ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳ ವಿದ್ಯಾರ್ಥಿನಿಯರೇ, ರೈತಾಪಿ ವರ್ಗದವರೇ, ನಮ್ಮ ಪ್ರೀತಿಯ ದೇಶ ಕಾಯುವ ಸಮಸ್ತ ಸೈನಿಕ ವರ್ಗದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆ ಚಿಜ್ಯೋತಿ ಪರಮಾತ್ಮನ ಕರುಣಾಮೂರ್ತಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ ಬನ್ನಿ, ಈ ವಾರದ ಜ್ಯೋತಿಷ್ಯದ ಒಂದು ವಾರ ಭವಿಷ್ಯವನ್ನು ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸಹಕರಿಸುತ್ತೀರೆಂದು ಭಾವಿಸುತ್ತಾ ತಮ್ಮೆಲ್ಲರಿಗೂ ಬಸವ ಜಯಂತಿಯ ಅಥವಾ ರೈತಾಪಿ ವರ್ಗದ ಹಿರಿಯನೆಂದೇ ಹೇಳುವ ಬಸವಣ್ಣ ಅರ್ಥಾತ್ ವೃಷಭ ಎತ್ತು ಅದರ ಜಯಂತಿಯ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ಬನ್ನಿ, ಮೊದಲಿಗೆ ವಾರ ಭವಿಷ್ಯದತ್ತ ಗಮನವನ್ನು ಹರಿಸೋಣ. ಮೊದಲಿಗೆ ಮೇಷರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ, ವಾರದ ಆರಂಭವು ತುಂಬ ಅತ್ಯುತ್ತಮವಾಗಿರುತ್ತದೆ. ನಿಮ್ಮ ಸಂಗಾತಿಯು ನಿಮಗೆ ಹೆಚ್ಚಿನ ಸಹಾಯ ಮಾಡಲು ಅನುಕೂಲವಾಗುತ್ತದೆ. ಕುಟುಂಬದ ಸದಸ್ಯರೊಂದಿಗಿನ ಸಾಮರಸ್ಯದ ಸಂಬಂಧಗಳನ್ನು ವಿಶೇಷವಾಗಿ ಕಾಪಾಡಿಕೊಂಡರೆ ತುಂಬ ಉತ್ತಮ. ಜನರು ನಿಮ್ಮ ಮೇಲಿನ ನಂಬಿಕೆಯನ್ನು ವಿಶೇಷವಾಗಿ ಬೆಳೆಸಿಕೊಳ್ಳುತ್ತಾರೆ. ನೀವು ಪ್ರಯಾಣ ಮತ್ತು ವೈವಾಹಿಕ ಸಂಬಂಧಗಳನ್ನು ಆನಂದದಿಂದ ಅನುಭವಿಸುವಿರಿ. ಷೇರು ಮಾರುಕಟ್ಟೆಯಲ್ಲಿ ತಾವೇನಾದರೂ ಹಣ ಹೂಡಿಕೆಗಳು ಮಾಡುವುದಿದ್ದರೆ ಈ ವಾರ ಸ್ವಲ್ಪ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಗಮನಿಸಿ, ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ. ನೀವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಕೃಷಿ ಸಂಬಂಧಿತ ರೈತಾಪಿ ವರ್ಗದವರು ಚಟುವಟಿಕೆಗಳಲ್ಲಿ ತೊಡಗಲು ಈ ವಾರ ಅನುಕೂಲವಾಗಿದೆ. ಆದರೆ ಸರ್ವರಿಗೂ ಆರ್ಥಿಕ ಲಾಭಗಳನ್ನು ಅನುಭವಿಸುವಲ್ಲಿ ರೈತಾಪಿ ವರ್ಗದ ಹೆಚ್ಚಿನ ಲಾಭಗಳನ್ನು ಅನುಭವಿಸುವ ಅನುಕೂಲ ಈ ವಾರ ದೊರೆಯಲಿದೆ. ಮಂಗಳವಾರ ಮತ್ತು ಶನಿವಾರ ವಿಶೇಷವಾದ ಶುಭ ದಿನಗಳಾಗಿರುವುದರಿಂದ ವಿಶೇಷ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ಸಾಧ್ಯತೆ ಇದ್ದರೆ ಈ ವಾರ ತೆಗೆದುಕೊಂಡರೆ ತುಂಬ ಉತ್ತಮ. ಇನ್ನು ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಜಾಗರೂಕರಾಗಿದ್ದರೆ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಭಾನುವಾರದಂದು 11 ಕಾಯಿಗಳನ್ನು ಯಾರಿಗಾದರೂ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀ ದೇವಿಯ ಒಂದು ಮುಂದಿರಿಸಿ ದಾನವನ್ನು ಕೊಟ್ಟರೆ ತುಂಬ ಅನುಕೂಲವಾದ ಒಂದು ವಾತಾವರಣ ನಿಮಗೆ ದೊರೆಯಲಿದೆ. ಇದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ನೋಡುವುದಾದರೆ, ವಾರದ ಆರಂಭವು ಸಾಕಷ್ಟು ಅನುಕೂಲಕರವಾಗಿರುತ್ತದೆ. ನಿಮ್ಮ ಅನುಕೂಲಗಳಿಗೆ ತಕ್ಕಂಥ ನೀವು ಈ ವಾರ ವಿಶೇಷವಾಗಿ ಪ್ರಭಾವಿ ಜನರೊಂದಿಗೆ ಅಥವಾ ಆತ್ಮೀಯರೊಂದಿಗೆ ಅರಿತು ಬೆರೆತು ನಡೆದು ಎಲ್ಲ ಸಂಪರ್ಕಗಳನ್ನು ಬಲಗೊಳಿಸುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ನಿಮ್ಮ ಸ್ನೇಹಿತರ, ಹಳೆಯ ಸ್ನೇಹಿತರ, ಹೊಸ ಸ್ನೇಹಿತರ, ಒಂದು ಕುಟುಂಬದ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನು ಈ ವಾರ ಆನಂದಿಸುವ ಒಂದು ವ್ಯವಸ್ಥೆ ನಿಮಗೆ ದೊರೆಯಲಿದೆ. ಮನೆಯಲ್ಲಿ ತುಂಬ ಸಂತೋಷದ ವಾತಾವರಣವನ್ನು ನೋಡುತ್ತೀರಿ ಎಂದು ವಿಶೇಷವಾಗಿ ಈ ವಾರ ಸಂಪೂರ್ಣವಾಗಿ ಸಂತೋಷದ ವಾತಾವರಣ ನಿರೀಕ್ಷಿಸಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಇನ್ನು ನಿಮ್ಮ ನಡವಳಿಕೆಯಲ್ಲಿ ಅತ್ಯಂತ ಸೌಮ್ಯತೆಯಿಂದ ಗುರುತಿಸಲ್ಪಡುತ್ತದೆ. ದೂರದ ಸ್ಥಳಗಳಿಗೆ ಪ್ರಯಾಣಿಸುವ ಸಾಧ್ಯತೆ ಈ ವಾರ ವಿಶೇಷವಾಗಿ ಕೂಡಿ ಬರಲಿದೆ. ಉನ್ನತ ಹುದ್ದೆಯ ಅಧಿಕಾರಿಗಳೊಂದಿಗೆ ಒಳ್ಳೆಯ ಭಿನ್ನಾಭಿಪ್ರಾಯಗಳಿದ್ದರೂ, ಕೆಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಒಳ್ಳೆಯ ಅಭಿಪ್ರಾಯಗಳತ್ತ ನಿಮ್ಮ ಜೀವನ ಸಾಗಲಿದೆ. ನೀವು ವಿಶೇಷವಾಗಿ ಈ ವಾರ ಪ್ರಮೋಷನ್ಗೆ ಒಂದು ಹೋಗುವ ಅನುಕೂಲ ಒದಗಿ ಬರಲಿದೆ. ನೀವು ಒಂದು ಪ್ರಮುಖ ಸಭೆಯಲ್ಲಿ ಭಾಗವಹಿಸಿ ಅನುಕೂಲಕರವಾದ ಒಂದು ವಿಶೇಷವಾದ ಸ್ಥಾನಮಾನಗಳನ್ನು ಪಡೆದು ಅನುಕೂಲಕರವಾದ ಒಂದು ಜೀವನಕ್ಕೆ ಕಾಲಿಡುವ ಒಂದು ವ್ಯವಸ್ಥೆ ದೊರೆಯಲಿದೆ. ಇನ್ನು ಶುಕ್ರವಾರ ಮತ್ತು ಶನಿವಾರ ಶುಭ ದಿನಗಳಾಗಿರುವುದರಿಂದ ತುಂಬ ಅನುಕೂಲಕರವಾದ ವಾತಾವರಣವೆಂದೇ ಹೇಳಬಹುದು. ಇನ್ನು ಮಂಗಳವಾರ ಮತ್ತು ಗುರುವಾರ ಸ್ವಲ್ಪ ಸವಾಲಿನ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟು ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ನವವಿವಾಹಿತರಿಗೆ ಆಗಲಿ ಅಥವಾ ಬಾಲ ಮಕ್ಕಳು ಸ್ತ್ರೀ ಮಕ್ಕಳಿಗಾಗಲಿ ವಿಶೇಷವಾದ ಸೌಂದರ್ಯವರ್ಧಕಗಳನ್ನು ಕೊಟ್ಟು ಅನುಕೂಲವಾದ ಒಂದು ಪ್ರಾರ್ಥನಾಕರವಾದ ವಿಶೇಷವಾದ ನಮಸ್ಕಾರಗಳನ್ನು ತಿಳಿಸಿದರೆ ತುಂಬ ಅನುಕೂಲಕರವಾಗಿರುತ್ತದೆ. ಇದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ನೋಡುವುದಾದರೆ, ಈ ವಾರ ನೀವು ಹಳೆಯ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರನ್ನು ಸಂತೋಷದಿಂದ ಭೇಟಿಯಾಗುವ ಒಂದು ಅವಕಾಶವನ್ನು ಈ ವಾರ ದೊರೆಸಿಕೊಳ್ಳುವಲ್ಲಿ ವಿಶೇಷವಾದ ಒಂದು ಅನುಕೂಲ ದೊರೆಯಲಿದೆ. ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ವಿಶೇಷವಾದ ಒಂದು ಮೆಚ್ಚುಗೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮಲ್ಲಿರುವ ಕರಕುಶಲ ಕೌಶಲ್ಯವನ್ನು ಪ್ರತಿಭೆಗೆ ಈ ವಾರ ಬೆಳೆಸಿಕೊಳ್ಳಲು ತುಂಬ ಅನುಕೂಲಕರವಾಗಿರುತ್ತದೆ. ಅದರಲ್ಲಿ ಶ್ರಮಿಸಿದರೆ ತುಂಬ ಅತ್ಯುತ್ತಮವಾದ ಸ್ಥಾನಮಾನ ತಮಗೆ ದೊರೆಯಲಿದೆ.
ನಿಮ್ಮ ಹಿರಿಯರ ಮಾರ್ಗದರ್ಶನವನ್ನು ವಿಶೇಷವಾಗಿ ತಾವು ಪಡೆದ ಮಾರ್ಗದರ್ಶನದಲ್ಲಿ ನಡೆಯುವ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತದೆ. ನೀವು ವಿದೇಶಿ ಪ್ರವಾಸವನ್ನು ಈ ವಾರ ಆಯೋಜಿಸಿಕೊಂಡರೆ ತುಂಬ ಉತ್ತಮವಾದ ಒಂದು ವ್ಯವಸ್ಥೆ ದೊರೆಯಲಿದೆ. ನಿಮ್ಮ ಪ್ರಯಾಣವು ಸಹ ವಿಶೇಷವಾಗಿ ಅನುಕೂಲಕರವಾಗಿ ಕೂಡಿ ಬರಲಿದೆ. ಇನ್ನು ಕುಟುಂಬದ ಮೂಲಕ ಸಂಗಾತಿಯೊಂದಿಗಿನ ಎಲ್ಲ ವಿಷಯಗಳು ಸಹ ವಿಶೇಷವಾಗಿ ಒಳ್ಳೆಯ ಉಡುಗೊರೆಗಳೊಂದಿಗೆ ನಿಮ್ಮ ಜೀವನ ಸಾರ್ಥಕವನ್ನು ಹೊಂದುವ ಒಂದು ವ್ಯವಸ್ಥೆ ಈ ವಾರ ದೊರೆಯಲಿದೆ. ಇನ್ನು ನೀವು ಒಳ್ಳೆಯ ಗಿರಿಧಾಮಗಳಿಗೆ, ದೇವಸ್ಥಾನಗಳಿಗೆ ವಿಶೇಷವಾದ ಒಂದು ಪ್ರಯಾಣಕ್ಕೆ ಹೋಗುವ ಒಂದು ವ್ಯವಸ್ಥೆ ಭೇಟಿ ನೀಡಲು ಈ ವಾರ ಯೋಜಿಸಿಕೊಂಡರೆ ತುಂಬ ಅನುಕೂಲಕರವಾಗಿರುತ್ತದೆ. ಆದರೆ ಪ್ರಯಾಣದಲ್ಲಿ ಎಚ್ಚರ ವಹಿಸಿದರೆ ತುಂಬ ಉತ್ತಮ. ಇನ್ನು ಸೋಮವಾರ ಮತ್ತು ಶನಿವಾರ ಶುಭ ದಿನಗಳಾಗಿರುವುದರಿಂದ ಹಿರಿಯರ ಮಾರ್ಗದರ್ಶನದಲ್ಲಿ, ಅಂದರೆ ನಿಮ್ಮ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕರಿಸಿ ಅಥವಾ ನಿಮ್ಮ ಮನೆದೇವರನ್ನು ಪ್ರಾರ್ಥಿಸಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬ ಉತ್ತಮ. ಇನ್ನು ವಿಶೇಷವಾಗಿ ನಿಮ್ಮ ಪ್ರತಿಷ್ಠೆ ಮತ್ತು ಗೌರವಗಳಲ್ಲಿ ಈ ವಾರ ಸ್ವಲ್ಪ ಕುಸಿತವನ್ನು ಕಾಣುವ ವ್ಯವಸ್ಥೆ ಕಂಡುಬರುವುದರಿಂದ ವಿಶೇಷವಾಗಿ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಭಾನುವಾರ ಗುರುವಾರ ಸ್ವಲ್ಪ ಸವಾಲಿನ ದಿನಗಳಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಕರ್ಕಾಟಕ ರಾಶಿ ಮತ್ತು ಲಗ್ನದತ್ತ ನೋಡುವುದಾದರೆ ಈ ವಾರ ಹೊಸ ಸಂಬಂಧಗಳನ್ನು ಆರಂಭಿಸಲು ವಿಶೇಷವಾದ ಒಂದು ಸ್ಥಾನಮಾನ ತಾವು ಕಂಡುಕೊಳ್ಳುತ್ತೀರಿ. ಅವಿವಾಹಿತ ವ್ಯಕ್ತಿಗಳಿಗೆ ಈ ವಾರ ವಿವಾಹ ವ್ಯವಸ್ಥೆ ಕೂಡಿ ಬರುವ ಸಾಧ್ಯತೆ ಇದೆ, ಅಥವಾ ನಿಶ್ಚಿತಾರ್ಥವಾದರೂ ಹಾಗೆ ಮುಂದಿನ ಜೀವನಕ್ಕೆ ವಿವಾಹಕ್ಕೆ ಪ್ರವೇಶವಾಗುವ ಒಂದು ವಾರ ನಿಮ್ಮದಾಗಲಿದೆ. ತುಂಬ ಅನುಕೂಲಕರವಾದ ಒಂದು ವಾತಾವರಣವೆಂದೇ ಹೇಳಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ. ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿದೇಶಿ ಪ್ರವಾಸ ಮಾಡುವ ಸಾಧ್ಯತೆ ಈ ವಾರ ಕೂಡಿ ಬರಲಿದೆ. ವಾರದ ಮಧ್ಯದಲ್ಲಿ ನೀವು ಆರ್ಥಿಕ ಲಾಭವನ್ನು ವಿಶೇಷವಾಗಿ ಅನುಭವಿಸುತ್ತೀರಿ. ಪ್ರಮುಖ ಸಭೆಯಲ್ಲಿ ಭಾಗವಹಿಸಲು ನಿಮಗೆ ಈ ವಾರ ಅನುಕೂಲಕರವಾಗಿದೆ. ಕುಟುಂಬದೊಂದಿಗೆ ನಿಮ್ಮ ಪ್ರಭಾವ ವಿಶೇಷವಾಗಿ ಸ್ಥಾನಮಾನವನ್ನು ಬೆಳೆಸಿಕೊಳ್ಳುವ ಮತ್ತು ಆನಂದಿಸುವ ವ್ಯವಸ್ಥೆ ಈ ವಾರ ಗೌರವಯುತವಾಗಿ ದೊರೆಯಲಿದೆ. ಹೊಸ ಪಾಲುದಾರರು ನಿಮ್ಮ ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಸೇರುವ ವ್ಯವಸ್ಥೆ ಇದೆ. ಪಾರ್ಟ್ನರ್ಶಿಪ್ನಲ್ಲಿ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದರೆ ತುಂಬ ಉತ್ತಮ. ಎಲ್ಲ ವಿಷಯಗಳನ್ನು ಅಗ್ರಿಮೆಂಟ್ನಲ್ಲಿ ಮಾಡಿದ ನಂತರ ಪಾರ್ಟ್ನರ್ಶಿಪ್ಗೆ ಸಹಿ ಹಾಕುವುದು ತುಂಬ ಉತ್ತಮ. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಕಷ್ಟವನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಹೊಸ ಪಾಲುದಾರರೊಂದಿಗೆ ವಿಶೇಷವಾಗಿ ಸ್ಥಾನಮಾನಗಳು ಕೊಡುವುದರಲ್ಲಿ ಸಹ ವಿಶೇಷವಾಗಿ ವಿಚಾರ ಮಾಡಿಕೊಟ್ಟರೆ ತುಂಬ ಉತ್ತಮ. ಇನ್ನು ಮನೆಯಲ್ಲಿ ವಿಶೇಷವಾದ ಸ್ಥಾನಮಾನವು ದೊರೆತು ಸಾಮರಸ್ಯದ ವಾತಾವರಣ, ಸಂತೋಷದ ವಾತಾವರಣ ಈ ವಾರ ಕೂಡಿ ಬರಲಿದೆ. ಭಾನುವಾರ ಮತ್ತು ಶನಿವಾರ ವಿಶೇಷ ಶುಭ ದಿನಗಳೆಂದು ಸಾಬೀತುಪಡಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವುದರ ಜೊತೆಗೆ ನೀವು ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಸ್ನೇಹಿತರಿಗಾಗಿ ಹಣವನ್ನು ಸಾಲ ನೀಡುವುದನ್ನು ತಪ್ಪಿಸಿದರೆ ತುಂಬ ಉತ್ತಮ. ಆ ಸ್ನೇಹ ಮುಂದೆ ವೈರತ್ವವಾಗಿ ಮಾರ್ಪಡುವುದರಿಂದ ಸ್ನೇಹಿತರಿಗೆ ಅಪ್ಪಿತಪ್ಪಿಯೂ ಸಾಲವನ್ನು ನೀಡಬೇಡಿ. ಇನ್ನು ನಿಮ್ಮ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ನಿಮ್ಮ ದುಂದು ವೆಚ್ಚವನ್ನು ಕಡಿಮೆ ಮಾಡಿಕೊಂಡರೆ ತುಂಬ ಉತ್ತಮ. ಇನ್ನು ವಿಶೇಷವಾಗಿ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಭಾನುವಾರದಂದು ಗುರು ಹಿರಿಯರಿಗೆ ಬೆಲ್ಲ ಮತ್ತು ವಿಶೇಷವಾಗಿ ನಿಮಗೆ ಅಕ್ಕಿಯ ದಾನವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡರೆ ತುಂಬ ಅನುಕೂಲ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಪ್ರೇಕ್ಷಕ ಮಹಾಶಯರೇ, ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ನೋಡುವುದಾದರೆ ವಾರದ ಮೊದಲಾರ್ಧ ವಿಶೇಷವಾಗಿ ಶುಭ ಮತ್ತು ಆರೋಗ್ಯದ ಕಡೆ ಉತ್ತಮವಾದ ಒಂದು ಭವಿಷ್ಯವನ್ನು ಬೆಳೆಸಿಕೊಳ್ಳಲು ತುಂಬ ಅನುಕೂಲಕರವಾಗಿದೆ. ತಾವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವುದಿದ್ದರೆ ಸ್ವಲ್ಪ ಆರ್ಥಿಕ ಲಾಭವನ್ನು ವಿಶೇಷವಾಗಿ ಈ ವಾರ ಅನುಭವಿಸುವ ಒಂದು ವಾರ ನಿಮ್ಮದೆಂದೇ ಹೇಳಬಹುದು. ಆದರೆ ಎಚ್ಚರಿಕೆ ಹೆಜ್ಜೆಗಳನ್ನಿಟ್ಟು ಮುಂದುವರೆದರೆ ತುಂಬ ಉತ್ತಮ. ವೀಕ್ಷಕರೇ, ನೀವು ನಿಮ್ಮ ಕುಟುಂಬದೊಂದಿಗೆ ಈ ವಾರ ಎಲ್ಲಿಗಾದರೂ ಹೊರಗಡೆ ಪಿಕ್ನಿಕ್ ಹೋಗಲು ತುಂಬ ಅನುಕೂಲಕರವಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಿಸಲು ಈ ವಾರ ಹೊಸ ವಿಶೇಷವಾದ ಒಂದು ಸ್ಥಾನಮಾನವನ್ನು ತಾವು ಕಂಡು ಎಲ್ಲರೊಂದಿಗೆ ತಂತ್ರಜ್ಞಾನದಿಂದ ಬಲಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಕೆಲವು ಧಾರ್ಮಿಕ ನಂಬಿಕೆಗಳಲ್ಲಿ ನಿಮ್ಮ ನಂಬಿಕೆಯು ಸಹ ಈ ವಾರ ಬಲಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಜ್ಞಾನ, ಶಕ್ತಿ ಮತ್ತು ಬುದ್ಧಿಯನ್ನು ಬಳಸಿ ಉತ್ತಮವಾದ ಮಾರ್ಗದರ್ಶನದತ್ತ ತೆರಳಿದರೆ ತುಂಬ ಉತ್ತಮ. ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಭಾಗವಹಿಸುವಲ್ಲಿ ಅನುಕೂಲಕರವಾಗಲಿದೆ. ಹಳೆಯ ಸ್ನೇಹಿತರು ದೊರೆತು ವಿಶೇಷವಾದ ಒಂದು ಸಂತೋಷದ ವಾತಾವರಣವನ್ನು ನೀವು ಜೀವನದಲ್ಲಿ ಸೃಷ್ಟಿಸಿಕೊಳ್ಳುವ ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ನಿಮಗೆ ಎಲ್ಲ ಸಹಾಯ ಮಾಡಲು ಎಲ್ಲ ಪ್ರಯತ್ನಗಳನ್ನು ಸಹ ಗುರು ಹಿರಿಯರು ಮಾಡುತ್ತಾರೆ. ಅದನ್ನು ಸ್ವೀಕರಿಸಿ ಆನಂದದಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ನೀವೇನಾದರೂ ನೌಕರಿಯಸ್ಥರಾಗಿದ್ದರೆ ವಿಶೇಷವಾಗಿ ಸಂಬಳದಲ್ಲಿ ಸ್ವಲ್ಪ ಹೆಚ್ಚಾಗುವ
ಸಾಧ್ಯತೆ ಇರುವುದರಿಂದ ವೃತ್ತಿಪರರ ಆದಾಯದಲ್ಲಿ ಹೆಚ್ಚಳವನ್ನು ಈ ವಾರ ಸ್ವಲ್ಪ ಕಾಣುವ ವ್ಯವಸ್ಥೆ ಕೂಡಿ ಬರಲಿದೆ. ಅದರೊಂದಿಗೆ ನೀವು ನಿಮ್ಮ ಸಂಗಾತಿಯ ಮೇಲೆ ಕೋಪಗೊಳ್ಳುವುದನ್ನು ತಪ್ಪಿಸಿದರೆ ತುಂಬ ಉತ್ತಮ. ಶುಕ್ರವಾರ ಮತ್ತು ಶನಿವಾರ ಹೊರತುಪಡಿಸಿ ಎಲ್ಲ ವಾರಗಳು ಶುಭವಿರುವುದರಿಂದ ಈ 2 ವಾರಗಳು ಮಾತ್ರ ಜಾಗೃತೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಹಸಿರು ಮೇವು ಅಥವಾ ಸುಟ್ಟ ಜೋಳದ ರೊಟ್ಟಿಯನ್ನಾಗಲಿ ಅಥವಾ ಬೆಲ್ಲವನ್ನಾಗಲಿ ತಿನ್ನಿಸಿ ಹಿಂದೆ ನಂತರ ಮುಂದೆ ಆಕಳಿಗೆ ನಮಸ್ಕರಿಸಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ವಾರದುದ್ದಕ್ಕೂ ಕಾಣಲಿದ್ದೀರಿ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ನೋಡುವುದಾದರೆ ಈ ವಾರ ನಿಮ್ಮ ವಿರೋಧಿಗಳನ್ನು ಹೆಚ್ಚಾಗಿ ಹಿಡಿತದಲ್ಲಿಟ್ಟುಕೊಳ್ಳಲು ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನೀವು ನಿಮ್ಮ ಗೌರವದ ಜೊತೆಗೆ ವಿಶೇಷವಾದ ಧನ ಸಂಪತ್ತಿನಲ್ಲಿ ಅನುಕೂಲಕರವಾದ ಒಂದು ವಾತಾವರಣದಲ್ಲಿ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಯಾರ ಸಹಾಯವಿಲ್ಲದೆಯೂ ಸಹ ನೀವು ಗಮನಾರ್ಹ ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಹಳೆಯ ಸ್ನೇಹಿತರೊಂದಿಗೆ ನಿಮಗೆ ಒಳ್ಳೆಯ ಸುದ್ದಿಗಳು ಸಹ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಜೀವನದಲ್ಲಿ ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಈ ವಾರ ತುಂಬ ಅತ್ಯುತ್ತಮವಾಗಿರುತ್ತದೆ. ಆದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿ ಹಿತೈಷಿಗಳ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ಇನ್ನೂ ಹೆಚ್ಚಿನ ಲಾಭವನ್ನು ಸಹ ತಾವು ನಿಮ್ಮ ಒಳ್ಳೆಯ ಗುರಿಯತ್ತ ಸಾಗಲು ಅನುಕೂಲಕರವಾಗಲಿದೆ. ಇನ್ನು ಕುಟುಂಬದಲ್ಲಿ ಪ್ರೀತಿ ಪ್ರೇಮ ವಾತಾವರಣವು ಸಾಮರಸ್ಯದಿಂದ ಕೂಡಿರಲಿದೆ. ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಪ್ರಯತ್ನಿಸಿದರೆ ತುಂಬ ಉತ್ತಮ. ಇನ್ನು ಮಂಗಳವಾರದಿಂದ ಶನಿವಾರದ ದಿನಗಳು ತುಂಬ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗುರು ಹಿರಿಯರ ಪಾದಗಳಿಗೆ ಅಥವಾ ನಿಮ್ಮ ಮನೆದೇವರಿಗೆ ನೆನೆಸಿ ನಮಸ್ಕರಿಸಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಭಾನುವಾರ ಸೋಮವಾರ ಸ್ವಲ್ಪ ಶುಭ ದಿನಗಳಲ್ಲದ ಕಾರಣ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರದತ್ತ ಗಮನವನ್ನು ಹರಿಸುವುದಾದರೆ ಪ್ರತಿನಿತ್ಯ ಅನುಕೂಲ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದರೆ ತುಂಬ ಉತ್ತಮ. ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ಇಡೀ ವಾರ ತುಂಬ ಅತ್ಯುತ್ತಮವಾಗಿರುತ್ತದೆ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಲು ನೀವು ಆನಂದಿಸದಿಂದ ಜೀವನವನ್ನು ನಡೆಸಲಿದ್ದೀರಿ. ವಿವೇಕದಿಂದ ವರ್ತಿಸುವುದು ಅತ್ಯಂತ ಬುದ್ಧಿವಂತಿಕೆಯ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ನೀವು ನಾಯಕತ್ವವನ್ನು ವಹಿಸಿಕೊಂಡು ಇತರರಿಗೆ ಮಾರ್ಗದರ್ಶನ ನೀಡಬೇಕಾಗಬಹುದು. ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಸಮಾಜದಲ್ಲಿ ನೀವು ಪ್ರಶಂಸೆಗೆ ಮತ್ತು ಮನ್ನಣೆಯನ್ನು ಸಹ ಈ ವಾರ ಗೌರವದಿಂದ ಪಡೆಯಲಿದ್ದೀರಿ. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧಗಳು ವಿಶೇಷವಾಗಿ ಸಾಮರಸ್ಯದಿಂದ ಉಳಿಯುತ್ತವೆ. ವೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ವಿಶೇಷವಾಗಿ ಬಗೆಹರಿಯಲು ಈ ವಾರ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಇಲ್ಲಿಯವರೆಗೂ ಬಗೆಹರಿಯದೇ ಇರುವ ಸಮಸ್ಯೆಗಳು ಈ ವಾರ ವಿಶೇಷವಾಗಿ ಬಗೆಹರಿದು ನಿಮ್ಮ ಮನಸ್ಸಿಗೆ ಮತ್ತು ಕುಟುಂಬಕ್ಕೆ ಸಂತೋಷವನ್ನು ತಂದು ಕೊಡುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಮಕ್ಕಳ ಪ್ರಗತಿಯ ಸಾಧನೆಗೆ ವಿಶೇಷವಾಗಿ ಆಳವಾದ ಸಂತೋಷವನ್ನು ತಾವು ಕುಟುಂಬದಲ್ಲಿ ಅನುಭವಿಸುವವರು ತಾವಿದ್ದೀರಿ. ಇನ್ನು ಗುರುವಾರದಿಂದ ಶನಿವಾರದವರೆಗಿನ ದಿನಗಳು ತುಂಬ ಅತ್ಯುತ್ತಮವಾಗಿ ಅನುಕೂಲವಾದ ಒಳ್ಳೆಯ ವಾತಾವರಣವನ್ನು ಕೂಡಿ ಬರುವುದರಿಂದ ವಿಶೇಷವಾದ ಸ್ಥಾನಮಾನವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಭಾನುವಾರದಿಂದ ಬುಧವಾರದವರೆಗಿನ ದಿನಗಳು ಸವಾಲಿನ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ತುಳಸಿ ಗಿಡದ ಕೆಳಗೆ ಪ್ರತಿದಿನ ತುಪ್ಪದ ದೀಪವನ್ನು ಹಚ್ಚಿ ತುಳಸಿ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಅನುಕೂಲಕರವಾದ ವಾತಾವರಣ ಕುಟುಂಬದಲ್ಲಿ ದೊರೆಯಲಿದೆ. ಇದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ನೋಡುವುದಾದರೆ ಈ ವಾರ ನೀವು ಸಾಕಷ್ಟು ಜಾಗೃತರಾಗಿರುವ ಮತ್ತು ಕ್ರಿಯಾಶೀಲರಾಗುವ ಸಾಧ್ಯತೆ ಹೆಚ್ಚಾಗಿರಬೇಕಾಗಿದೆ. ಹೊಸ ವೃತ್ತಿ ಆಯ್ಕೆಗಳ ಬಗ್ಗೆ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ನೀವು ಸಕಾರಾತ್ಮಕ ಆಲೋಚನೆಗಳಲ್ಲಿ ಪ್ರಭಾವದಿಂದ ಉಳಿಯಲು ಅನುಕೂಲವಾದ ವಾತಾವರಣ ನಿಮಗೆ ಅನುಕೂಲವಾಗಲಿದೆ. ಇನ್ನು ನಿಮ್ಮ ಮಕ್ಕಳ ವೃತ್ತಿ ಜೀವನದ ಬಗ್ಗೆ ನೀವು ಸ್ವಲ್ಪ ವಿಶ್ವಾಸವನ್ನು ಹೊಂದಿದರೆ ತುಂಬ ಉತ್ತಮ. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣ ಈ ವಾರ ಸಂತೋಷದಿಂದ ಕೂಡಿ ಬರಲಿದೆ. ಎಲ್ಲ ಕೆಲಸದಲ್ಲಿ ನೀವು ಮೇಲುಗೈಯನ್ನು ಸಾಧಿಸುವ ವಾರ ನಿಮ್ಮದಾಗಲಿದೆ. ನಿಮ್ಮ ಭೌತಿಕ ಸೌಕರ್ಯಗಳು ಮತ್ತು ಸೌಂದರ್ಯಯುತವರ್ಧಕವಾದ ಒಂದು ಜೀವನವನ್ನು ನಡೆಸಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಯೋಚಿಸದೆ ಮುಂದುವರೆದರೆ ತುಂಬ ಉತ್ತಮ. ನಿಮ್ಮ ಸದ್ಗುಣ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಗೌರವಯುತವಾದ ಧನದೊಂದಿಗೆ ಗೌರವಯುತವಾದ ಮಾನ ಮನ್ನಣೆಗಳೊಂದಿಗೆ ಈ ವಾರ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೀವನದುದ್ದಕ್ಕೂ ಸಂತೋಷ ಪಡುವ ಒಂದು ವಾತಾವರಣ ಕಂಡುಕೊಳ್ಳಲಿದ್ದೀರಿ. ಇಲ್ಲಿಯವರೆಗೆ ಸ್ಥಗಿತಗೊಂಡಿರುವ ಆಸ್ತಿಗೆ ಸಂಬಂಧಪಟ್ಟ ಎಲ್ಲ ಒಂದು ದಾಖಲಾತಿಗಳೊಂದಿಗೆ ಹಿಮ್ಮೆಟ್ಟಿದ್ದಿದ್ದರೆ ಈ ವಾರ ಮುಂದುವರಿಯುವ ಒಂದು ವ್ಯವಸ್ಥೆ ನಿಮಗೆ ದೊರೆಯಲಿದೆ. ಅದರಿಂದ ನ್ಯಾಯಾಲಯಗಳಲ್ಲಿ ನಿಮಗೆ ಲಾಭ ದೊರೆಯುವ ಸಾಧ್ಯತೆ ಜೊತೆಗೆ ಜಯವನ್ನು ಸಹ ತಂದುಕೊಡುವ ಒಂದು ವ್ಯವಸ್ಥೆ ಭಗವಂತನ ದಯೆಯಿಂದ ಹೊಂದಿಕೆಯಾಗಲಿದೆ. ಇನ್ನು ನಿಮ್ಮ ಬುದ್ಧಿವಂತಿಕೆ ಮತ್ತು ಕಲಿಕೆಗೆ ವ್ಯಕ್ತಿಗತವಾಗಿ ನಿಮ್ಮ ಸಾಮಾನುಗಳು ವಿಶೇಷವಾದ ಸ್ಥಾನಮಾನಗಳನ್ನು ಹೊಂದಿ ನೀವು ಬಳಸಿರುವ ಎಲ್ಲ ಕೆಲಸದ ಕೃಷಿಯೇತರ ಆಗಲಿ ಅಥವಾ ಆಫೀಸಿನಲ್ಲಾಗಲಿ
ಎಲ್ಲ ಸಾಮಾನುಗಳಿಂದ ವಿಶೇಷವಾದ ವೃತ್ತಿಪರ ಲಾಭವನ್ನು ಸಹ ಈ ವಾರ ತಾವು ಅನುಕೂಲ ಮಾಡಿಕೊಡಲಿದ್ದೀರಿ. ಇನ್ನು ರೈತಾಪ ವರ್ಗದ ಸಾಮಾನುಗಳು ವಿಶೇಷವಾಗಿ ದ್ವಿಗುಣ ಲಾಭಕ್ಕೆ ಮಾರಾಟವಾಗುವ ವ್ಯವಸ್ಥೆ ಈ ವಾರ ಹೆಚ್ಚಾಗಲಿದೆ. ಇನ್ನು ಭಾನುವಾರ ಮತ್ತು ಶನಿವಾರ ಶುಭ ದಿನಗಳೆಂದು ಸಾಬೀತುಪಡಿಸುವಲ್ಲಿ ಈ ವಾರ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ನೀವುಗಳು ಬುಧವಾರ ವಾಹನ ಚಲಾಯಿಸುವಾಗ ಸ್ವಲ್ಪ ನೀವು ಗಮನ ಹರಿಸಿದರೆ ತುಂಬ ಉತ್ತಮ ಎಂದು ಖಚಿತಪಡಿಸಿಕೊಂಡರೆ ತುಂಬ ಅನುಕೂಲ. ಆರೋಗ್ಯವೇ ಮಹಾಭಾಗ್ಯ ಎಂದು ಹೇಳಿರುವುದರಿಂದ ಎಲ್ಲಿಗೆ ಹೋಗುವಾಗ ಬರುವಾಗ ಡ್ರೈವಿಂಗ್ನಲ್ಲಿ ಎಚ್ಚರಿಕೆ ಇರಲಿ. ಫೋನಿನಲ್ಲಿ ಮಾತಾಡಿಕೊಳ್ಳುತ್ತಾ ಡ್ರೈವಿಂಗ್ ಮಾಡೋದು ತುಂಬ ಅನಾನುಕೂಲ. ಅದನ್ನು ತಪ್ಪಿಸಿ ಮುಂದುವರೆದರೆ ತುಂಬ ಉತ್ತಮ. ಇದು ಎಲ್ಲರಿಗೂ ಸಹ ಅನ್ವಯಿಸುತ್ತದೆ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮಗೆ ಅನುಕೂಲವಾದ ಸ್ಥಳದಲ್ಲಿ ದೇವಸ್ಥಾನಗಳ ಹತ್ತಿರದಲ್ಲಾಗಲಿ ಅಥವಾ ಹಳ್ಳಿಗಳಲ್ಲಿ ಯಾರಾದರೂ ಬಡವರಿದ್ದರೆ ಅವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಮುಂದಿನ ಜೀವನ ನಿಮಗೆ ತುಂಬ ಅನುಕೂಲಕರವಾಗಲಿದೆ. ಇದರ ಜೊತೆಗೆ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ಇಡೀ ವಾರ ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆ ವಾರವನ್ನು ಕಳೆಯಲು ತುಂಬ ಅನುಕೂಲಕರವಾಗಿದೆ. ಬಾಕಿ ಇರುವ ವಿಷಯಗಳು ನಿಮಗೆ ಲಾಭದಾಯಕವನ್ನು ತಂದುಕೊಡಲಿದೆ. ನೀವು ನಿಮ್ಮ ಜವಾಬ್ದಾರಿಗಳನ್ನು ಸಾಕಷ್ಟು ಪರಿಣಾಮಕಾರಿಯಾಗಿ ಈ ವಾರ ನಿರ್ವಹಿಸುವವರು ತಾವಿದ್ದೀರಿ. ಇತರರಿಗೆ ಸಂತೋಷದಿಂದ ಸಹ ತಾವು ನಡೆದುಕೊಳ್ಳುತ್ತೀರಿ. ಇತರರೂ ಸಹ ನಿಮ್ಮಿಂದ ಸಂತೋಷವನ್ನು ಪಡೆಯಲು ಅನುಕೂಲಕರವಾಗಿದೆ. ಇನ್ನು ಹೆಚ್ಚಿನ ತೃಪ್ತಿಯನ್ನು ಈ ವಾರ ಅನುಭವಿಸುವವರು ತಾವಿದ್ದೀರಿ. ನಿಮ್ಮ ಕುಟುಂಬದೊಂದಿಗೆ ಸಂಗಾತಿಯಾಗಿರಬಹುದು, ಮಕ್ಕಳೊಂದಿಗೆ ವಿಶೇಷವಾದ ಗಂಭೀರ ಚರ್ಚೆಗಳೊಂದಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ಹೊಂದಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಾರ ನಿಮ್ಮ ಕುಟುಂಬದಲ್ಲಿ ನೆರವೇರಲಿದೆ. ಅದು ಒಳ್ಳೆಯ ಚರ್ಚೆಯೂ ಸಹ ಆಗಿರುತ್ತದೆ. ವಿಶೇಷವಾಗಿ ನೀವು ವಿದೇಶ ಪ್ರವಾಸವನ್ನು ಈ ವಾರ ಯೋಜಿಸುತ್ತಿದ್ದರೆ ತುಂಬ ಅನುಕೂಲಕರವಾಗಿದೆ. ಈ ವಾರ ಭವಿಷ್ಯ ಸಾಕಷ್ಟು ಅನುಕೂಲಕರವಾಗಿ ಮುಂದಿನ ಜೀವನಕ್ಕೆ ಯಶಸ್ಸನ್ನು ತಂದುಕೊಡುವ ವಾರವಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಗುರು ಹಿರಿಯರ ಪಾದಕ್ಕೆ ನಮಸ್ಕರಿಸಿ ಅಥವಾ ಮನೆದೇವರಿಗೆ ಪ್ರಾರ್ಥಿಸಿಕೊಂಡು ಮುಂದುವರೆದರೆ ತುಂಬ ಉತ್ತಮ. ಇನ್ನು ಭಾನುವಾರ ಮತ್ತು ಮಂಗಳವಾರ ವಿಶೇಷವಾಗಿ ಪ್ರಮುಖ ಕಾರ್ಯಗಳನ್ನು ಕೈಗೊಳ್ಳಲಾಗಲಿ ಅಥವಾ ಸಹಿ ಹಾಕಲಾಗಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿ ಸೂಕ್ತವಾದ ಒಂದು ವ್ಯವಸ್ಥೆ ವಾರ ನಿಮ್ಮದಾಗಲಿದೆ. ಇನ್ನು ಈ ತಿಂಗಳ ಉತ್ತರಾರ್ಧ ಸ್ವಲ್ಪ ಪ್ರತಿಕೂಲವಾಗಿ ಕಾಣುತ್ತಿರುವುದರಿಂದ ಒತ್ತಡವನ್ನು ನಿವಾರಿಸಲು ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡಿದರೆ ತುಂಬ ಅನುಕೂಲ. ಇನ್ನು ನಿಮಗೆ ಹತ್ತಿರವಿರುವ ಯಾವುದಾದರೂ ವಿಷ್ಣು ದೇವಾಲಯವಾಗಲಿ, ವಿಷ್ಣು ದೇವಾಲಯಕ್ಕಾದರೆ ತುಳಸಿ ಮತ್ತು ಸಿಹಿಯನ್ನು ದಾನ ಮಾಡಿ, ಶಿವಾಲಯಕ್ಕಾದರೆ ಪಂಚಾಮೃತ ಮತ್ತು ಬಿಲ್ಲೋಪತ್ರೆಯನ್ನು ದಾನ ಮಾಡುವುದರಿಂದ ತುಂಬ ಅನುಕೂಲಕರವಾದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ಇಡೀ ವಾರ ಅತ್ಯುತ್ತಮವಾಗಿರುತ್ತದೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಲು ಈ ವಾರ ವಿಶೇಷವಾದ ಸ್ಥಾನಮಾನಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಗಮನ ವಿಶೇಷವಾಗಿ ತಾವು ಕಾಪಾಡಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಮೆಚ್ಚುಗೆಯನ್ನು ಸಹ ಪಡೆಯುತ್ತೀರಿ. ಸಂಬಂಧಿಕರು ನಿಮ್ಮನ್ನು ಭೇಟಿ ಮಾಡುವ ವ್ಯವಸ್ಥೆ ಕೂಡಿ ಬರಲಿದೆ. ನೀವು ಸ್ಥಗಿತಗೊಂಡ ಹಣವನ್ನು ಮರಳಿ ಪಡೆಯಲು ತುಂಬ ಅನುಕೂಲಕರವಾಗಿದೆ. ಪರಿಣಾಮಕಾರಿಯಾಗಿ ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗಲಿದೆ. ಅವಿವಾಹಿತ ವ್ಯಕ್ತಿಗಳಿಗೆ ಮದುವೆಯು ಅಂತಿಮಗೊಂಡು ವಿಶೇಷವಾಗಿ ವಿವಾಹ ಕಾರ್ಯದತ್ತ ಸಾಗಲು ಅನುಕೂಲಕರವಾಗಿದೆ. ಅನುಭವಿ ವ್ಯಕ್ತಿಗಳಿಂದ ನಿಮಗೆ ವಿಶೇಷವಾಗಿ ಸಹಾಯ ದೊರೆಯುವ ಒಂದು ವ್ಯವಸ್ಥೆ ಈ ವಾರ ಕೂಡಿ ಬರಲಿದೆ. ನಿಮ್ಮ ಸಂಗಾತಿಯು ನೈತಿಕ ಸ್ಥೈರ್ಯ ಹೆಚ್ಚಾಗಲಿದೆ. ಜನರು ನಿಮ್ಮ ಸಲಹೆಯನ್ನು ಕೇಳಲು ಇಷ್ಟಪಡುತ್ತಾರೆ. ಮಂಗಳವಾರದಿಂದ ಶುಕ್ರವಾರದ ದಿನಗಳು ಎಲ್ಲ ಒಳ್ಳೆಯ ದಿನಗಳಾಗಿರುವುದರಿಂದ ವಿಶೇಷವಾದ ಸ್ಥಾನಮಾನಗಳನ್ನು ತಾವು ಈ ವಾರ ಕಾಣಲಿದ್ದೀರಿ. ಇನ್ನು ಭಾನುವಾರ ಸೋಮವಾರ ಸ್ವಲ್ಪ ಸವಾಲಿನ ದಿನಗಳಾಗಿರುವುದರಿಂದ ಎಚ್ಚರಿಕೆ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಆದರೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ತಪ್ಪದೇ ಹನುಮಾನ್ ಚಾಲಿಸವನ್ನು ಪಠಣೆ ಮಾಡಿ ಅಥವಾ ಓಂ ಹಂ ಹನುಮತೇ ನಮಃ ಅನ್ನುವ ಮಂತ್ರವನ್ನಾಗಲಿ ಪಠಣೆ ಮಾಡಿದರೆ ತುಂಬ ಉತ್ತಮ. ಅಥವಾ ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಾಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀ ರಾಮದೂತಂ ಶಿರಸಾ ನಮಾಮಿ ಎನ್ನುವ ರಾಮನ ಪ್ರೀತಿಕರವಾದ ಹನುಮಂತನ ಮಂತ್ರವನ್ನು ಪಠಣೆ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಅನುಕೂಲಕರವಾಗಲಿದೆ. ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣವಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಈ ಮೂಲಕ ವಿಶೇಷವಾಗಿ ಸ್ಥಾನಮಾನಗಳೊಂದಿಗೆ ಪೂರೈಸಿಕೊಳ್ಳಲು ಯಶಸ್ವಿಯಾದ ವಾರ ನಿಮಗಾಗಲಿದೆ. ಉತ್ತಮ ಸಾಮರ್ಥ್ಯದೊಂದಿಗೆ ಮುಂದುವರಿಯಲು ಈ ವಾರ ತುಂಬ ಅನುಕೂಲಕರವಾಗಿದೆ. ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಉತ್ತಮ ವಿವೇಚನೆಗಳನ್ನು ಪ್ರದರ್ಶಿಸುವ ವಾರ ನಿಮಗೆ ಕೂಡಿ ಬರಲಿದೆ. ಸೃಜನಶೀಲ ಅನ್ವೇಷಣೆಗಳಲ್ಲಿ ನಿಮ್ಮ ಆಸಕ್ತಿ ವಿಶೇಷವಾಗಿ ಬೆಳೆಯುತ್ತದೆ. ನೀವು ನಿಮ್ಮ ತನಿಖಾ ಸಾಮರ್ಥ್ಯವನ್ನು ಚಿಂತನಾಶೀಲತೆಯಿಂದ ಮುಂದುವರಿಸುವಲ್ಲಿ ಯಶಸ್ಸನ್ನು ತಾವು ಈ ವಾರ ಕಂಡುಕೊಳ್ಳುತ್ತೀರಿ. ಆ ಚಿಂತನಾಶೀಲತೆ ಎಲ್ಲರೊಂದಿಗೂ ಪ್ರಶಂಸೆಗೆ ಈಡು ಮಾಡುವ ಸಾಧ್ಯತೆ ನಿಮಗೆ ಕೂಡಿ ಬರಲಿದೆ. ಇನ್ನು ಆಳವಾಗಿ ಪ್ರಭಾವಿತರಾಗುವ ವಾರವೂ ಸಹ ನಿಮ್ಮದಾಗಲಿದೆ.
ಜ್ಞಾನವಂತರಾಗುವ ವಾರವೂ ಸಹ ನಿಮ್ಮದಾಗಲಿದೆ, ಬುದ್ಧಿವಂತರಾಗುವ ವಾರವೂ ಸಹ ನಿಮ್ಮದಾಗಲಿದೆ. ಎಚ್ಚರಿಕೆಯಿಂದ ಒಳ್ಳೆಯ ರೀತಿಯಿಂದ ಮುಂದುವರೆದರೆ ತುಂಬ ಉತ್ತಮ. ತಾವೇನಾದರೂ ಕಲಾ ವ್ಯಕ್ತಿಗಳಾಗಿದ್ದರೆ ಕಲಾ ಪ್ರಪಂಚಕ್ಕೆ ಸಂಬಂಧಿಸಿದ ಸಮಯ ಈ ವಾರ ತುಂಬ ಅನುಕೂಲವಾಗಿದೆ, ಅದ್ಭುತವಾಗಿರುವುದರಿಂದ ಏನಾದರೂ ಒಳ್ಳೆಯ ಒಂದು ಅನ್ವೇಷಣೆಗಳು ಈ ವಾರ ಹುಡುಕುತ್ತಿದ್ದರೆ ಈ ವಾರ ಮುಂದುವರಿಸಿ. ತುಂಬ ವಿಶೇಷವಾದ ಸ್ಥಾನಮಾನ ಜೀವನದುದ್ದಕ್ಕೂ ದೊರೆಯುವ ಒಂದು ಅಸಾಧಾರಣ ಒಂದು ಸ್ಥಾನವೆಂದೇ ಹೇಳಬಹುದು. ಅಸಾಧಾರಣವಾಗಿ ಅನುಕೂಲವಾದ ಒಂದು ವಾತಾವರಣವನ್ನು ಈ ವಾರ ತಾವು ಕಂಡುಕೊಳ್ಳಲಿದ್ದೀರಿ. ಹೊಸ ಆದಾಯದ ಮೂಲಗಳು ಹೊರಹೊಮ್ಮುವ ಸಾಧ್ಯತೆ ಹೆಚ್ಚಾಗಿದೆ. ವಾರದ ಕೊನೆಯ 2 ದಿನಗಳು ಸಾಕಷ್ಟು ಆಹ್ಲಾದಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಗುರು ಹಿರಿಯರ ಮುಂದಿಟ್ಟು ಅಥವಾ ಮನೆದೇವರನ್ನು ಪ್ರಾರ್ಥಿಸಿ ನಿಮ್ಮ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕರಿಸಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಮಂಗಳವಾರ ಯಾರಿಗೂ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಿದರೆ ತುಂಬ ಉತ್ತಮ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ, ಬುಧವಾರ ಹಣವನ್ನು ಕೊಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಮಾಡಿದರೆ ಜೀವನದುದ್ದಕ್ಕೂ ಸಾಲ ತೀರಿಸುವ ಒಂದು ವ್ಯವಸ್ಥೆ ಕೂಡಿ ಬರುವುದೇ ಇಲ್ಲ. ಇವೆರಡನ್ನು ಬಿಟ್ಟು ಮುಂದುವರೆದರೆ ತುಂಬ ಉತ್ತಮ. ಇನ್ನು ತಾವುಗಳು ವಾರಪೂರ್ತಿ ಪರಿಹಾರವನ್ನು ನೋಡಬೇಕಾದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನು ಈ ಬೇಸಿಗೆಯಲ್ಲಿ ಮಾಡಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಜೀವನದುದ್ದಕ್ಕೂ ಅದು ನಿಮಗೆ ತಂದುಕೊಡಲಿದೆ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಪ್ರೇಕ್ಷಕ ಮಹಾಶಯರೇ, ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ನೋಡುವುದಾದರೆ ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ. ವಾರ ಪೂರ್ತಿ ಕುಟುಂಬದ ವಾತಾವರಣ ಸಾಮರಸ್ಯದಿಂದ ಕೂಡಿರಲು ಈ ವಾರ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗುವುದರಿಂದ ಸಂತೋಷದ ವಾತಾವರಣ ನಿಮ್ಮಲ್ಲಿ ಕೂಡಿ ಬರಲಿದೆ. ನೀವು ವ್ಯಾಪಾರ ಚಟುವಟಿಕೆಗಳಲ್ಲಿ ಏರಿಕೆಯನ್ನು ಈ ವಾರ ಸ್ವಲ್ಪ ಕಾಣುತ್ತೀರಿ. ಹೆಚ್ಚಿನ ಲಾಭವನ್ನು ಸಹ ಗಳಿಸುತ್ತೀರಿ. ಚಿಲ್ಲರೆ ವ್ಯಾಪಾರಸ್ಥರಿಗೆ ವಿಶೇಷವಾದ ಹಣ್ಣಿನಿಂದ ಎಲ್ಲ ರೀತಿಯಿಂದ ಲಾಭಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಅಕಾಲಿಕ ಮಳೆ ಬರುವ ಸಾಧ್ಯತೆ ಇರುವುದರಿಂದ ರೈತರು ಎಚ್ಚರದಿದ್ದರೆ ತುಂಬ ಉತ್ತಮ. ನಿಮ್ಮ ಮನಸ್ಥಿತಿಯು ಹೆಚ್ಚು ಸಕಾರಾತ್ಮಕವಾಗಿರಲು ಧ್ಯಾನ ಮತ್ತು ಯೋಗ ಪ್ರಾಣಾಯಾಮಗಳನ್ನು ಮಾಡಿದರೆ ತುಂಬ ಉತ್ತಮ. ನಿಮ್ಮ ಮಕ್ಕಳು ವೃತ್ತಿ ಜೀವನದಲ್ಲಿ ಅದ್ಭುತವಾದ ಯಶಸ್ಸನ್ನು ಈ ವಾರ ಕಂಡುಕೊಳ್ಳಲಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಈ ವಾರ ನಿಮ್ಮ ಮಕ್ಕಳು ನಕ್ಷತ್ರಗಳ ತಹ ಹೊಂದಿಕೊಳ್ಳುವ ಒಂದು ವ್ಯವಸ್ಥೆ ಆ ರೀತಿ ಸ್ಟಾರ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವಿಶೇಷವಾಗಿ ಗುಪ್ತ ಶತ್ರುಗಳು ಅಂದರೆ ನಿಮಗೆ ಗೊತ್ತಿರದೇ ಇರುವ ನಿಮ್ಮ ಹಿಂದೆ ಆಡಿಕೊಳ್ಳುವ ನೋಡಿಕೊಳ್ಳುವ ಮಾತಾಡಿಕೊಳ್ಳುವ ಗುಪ್ತ ಶತ್ರುಗಳಿಗೆ ಈ ವಾರ ವಿಶೇಷವಾಗಿ ಶಕ್ತಿ ಇರುವುದರಿಂದ ಅವರಿಂದ ದೂರವಿದ್ದರೆ ತುಂಬ ಉತ್ತಮ. ಅಥವಾ ಅವರೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟು ಮಾತನಾಡಿದರಂತೂ ತುಂಬ ಉತ್ತಮ. ಮಾತಿನಲ್ಲಿ ಸಿಗಿಹಾಕಿಕೊಳ್ಳಬೇಡಿ, ಅದರಿಂದ ಮುಂದೆ ನುಕ್ಸಾನಾಗುವ ಸಾಧ್ಯತೆ ಇರುವುದರಿಂದ ಮಾತಿನ ಮೇಲೆ ಎಚ್ಚರ ಇಟ್ಟು ನಿಗಾವಿಟ್ಟು ಮಾತನಾಡಿದರೆ ತುಂಬ ಉತ್ತಮ. ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಈ ವಾರ ಪ್ರಾರಂಭಿಸಿ, ತುಂಬ ಅನುಕೂಲಕರವಾಗಿದೆ. ಏಕೆಂದರೆ ಈ 15 ದಿನಗಳವರೆಗೆ ವಿಶೇಷವಾಗಿ ನೋಡುವುದಾದರೆ 18ನೇ ತಾರೀಕಿನಿಂದ ಈ ತಿಂಗಳ 18ನೇ ತಾರೀಕಿನಿಂದ ಮುಂದಿನ ತಿಂಗಳ ಮೇ 1ನೇ ತಾರೀಕಿನವರೆಗೆ ರಾಜಯೋಗವಿರುವುದರಿಂದ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಹತ್ತಿರದಲ್ಲಿರುವ ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಪಡೆದು ವ್ಯಾಪಾರ ವ್ಯವಹಾರ ಏನಾದರೂ ಅನ್ವೇಷಣೆಗಳಲ್ಲಿ ಮುಂದುವರಿಯುತ್ತಿದ್ದರೆ, ಬಂಡವಾಳ ಹೂಡುವುದಲ್ಲಿ ಏನಾದರೂ ಮುಂದುವರಿಯುತ್ತಿದ್ದರೆ, ವ್ಯಾಪಾರ ವ್ಯವಹಾರದಲ್ಲಿ ಪಶುಗಳನ್ನು ಖರೀದಿಸುವುದಾಗಲಿ ಅಥವಾ ಎತ್ತುಗಳನ್ನು ಖರೀದಿಸುವುದಾಗಲಿ, ಹೊಲ ಮನೆಗಳನ್ನು ಖರೀದಿಸುವುದಾಗಲಿ ಅಥವಾ ಸೈಟ್ ತಗೊಂಡಾದ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವುದಾಗಲಿ, ಹೊಸ ಮನೆ ಪ್ರವೇಶ, ವಿವಾಹಕ್ಕೆ ಒಳ್ಳೆಯ ಒಂದು ಈ 15 ದಿನಗಳ ಪರ್ಯಂತ ರಾಜಯೋಗ ಇರುವುದರಿಂದ ನಿಮ್ಮ ಹತ್ತಿರದ ಗುರುಗಳಲ್ಲಿ ಹೋಗಿ ಒಳ್ಳೆಯ ವಿಶೇಷವಾದ ಒಂದು ಲಗ್ನಗಳನ್ನಾಗಲಿ ಮಿತಿಗಳನ್ನಾಗಲಿ ಇಡಿಸಿಕೊಂಡು ಮುಂದುವರೆದರೆ ತುಂಬ ವಿಶೇಷವಾದ ಸ್ಥಾನಮಾನವನ್ನು ಸಹ ತಾವು ಈ ವಾರ ಪೂರ್ತಿ ಪಡೆಯಲಿದ್ದೀರಿ. ಇದರೊಂದಿಗೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಬರುವುದರಿಂದ ವಿಶೇಷವಾಗಿ ಎಚ್ಚರಿಕೆ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಏಕೆಂದರೆ ಮನೆಗೆದ್ದು ಮಾರುಗೆಲ್ಲ ಎಂದು ಹೇಳುವುದರಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ತಾವೇ ಕ್ರೋಢೀಕರಿಸಿಕೊಳ್ಳಬೇಕಾಗಬಹುದು. ಭಾನುವಾರ ಮತ್ತು ಸೋಮವಾರ ವಿಶೇಷವಾದ ದಿನಗಳಾಗಿರುವುದರಿಂದ ವಿಶೇಷ ಒಂದು ಸ್ಥಾನಮಾನಗಳನ್ನು ಪಡೆಯುವುದರಿಂದ ಎಲ್ಲ ರೀತಿಯಿಂದಲೂ ಸಂತೋಷವಾಗಿ ತಾವು ಮುಂದುವರಿಯಿರಿ. ಏನೇ ಮಾಡುವುದಾದರೆ ಗುರು ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹತ್ತಿರದಲ್ಲಿರುವ ಶ್ರೀಕೃಷ್ಣನಿಗೆ ಗುಲಾಬಿ ಅಥವಾ ಸುಗಂಧ ದ್ರವ್ಯಗಳನ್ನು ಅರ್ಪಿಸಿ ಓಂ ಮಧ್ವಾಯ ನಮಃ, ಓಂ ಶ್ರೀಕೃಷ್ಣಾಯ ನಮಃ, ಗೋವಿಂದಾಯ ನಮಃ ಎನ್ನುವ ಒಂದು ಶ್ರೀಕೃಷ್ಣನ ಪರಮಾಪ್ತವಾದ ಮಂತ್ರಗಳನ್ನು ಪಠಣೆ ಮಾಡಿ, ಸಾಧ್ಯವಾದಷ್ಟು ಮಂತ್ರವನ್ನು ಪಠಣೆ ಮಾಡುವುದರಿಂದ ಶ್ರೀಕೃಷ್ಣನನ್ನು ಪರಮಾತ್ಮನನ್ನು ಧ್ಯಾನ ಮಾಡುವುದರಿಂದ ಅಚ್ಯುತ ಕೇಶವ ಗೋವಿಂದ ಯಾವುದಾದರೂ ನಾರಾಯಣನ ಮಂತ್ರಗಳನ್ನಾಗಲಿ ಶ್ರೀಕೃಷ್ಣನ ಮಂತ್ರಗಳನ್ನಾಗಲಿ ಅದವೂ ಆಗದಿದ್ದರೆ ಶಿವನ ಮಂತ್ರ ಓಂ ನಮಃ ಶಿವಾಯ ಮಂತ್ರವನ್ನು ಪಠಣೆ ಮಾಡುವುದರಿಂದಲೂ ಸಹ ಎಲ್ಲ ದೇವರುಗಳನ್ನು ಪ್ರಾರ್ಥಿಸಿದಷ್ಟು ಫಲ ನಿಮಗೆ ವಿಶೇಷವಾಗಿ ನಿಮ್ಮ ಅಕೌಂಟ್ನಲ್ಲಿ ಬೀಳುವುದರಿಂದ ಮಾಡಿ ತುಂಬ ಶುಭವಾಗಲಿ. ಸೊ ಇದಾಗಿತ್ತು ವೀಕ್ಷಕ ಪ್ರಭುಗಳೇ ಈ ವಾರ ಭವಿಷ್ಯ ಅಥವಾ ಲಗ್ನದ ಭವಿಷ್ಯ.
ಎಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ, ನಾಡಿನ ಸಮಸ್ತ ಶಟಸ್ಥಲ ಬ್ರಹ್ಮಿಗಳ ಹಾಗೂ ನಿಮ್ಮ ಮನೆ ಗುರುಗಳ, ಇದರ ಜೊತೆಗೆ ನಾಡಿನ ಸಮಸ್ತ ಜಗದಾದಿ ಜಗದ್ಗುರುಗಳ ಪಂಚಾಚಾರ್ಯರ ಕೃಪಾಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇದ್ದು ಎಲ್ಲ ಕಷ್ಟ ನಷ್ಟಗಳಿಂದ ತಾವು ದೂರವಾಗಿ ಸಂತೋಷದ ವಾತಾವರಣವನ್ನು ಮನೆಯಲ್ಲಿ ಕಾಣಲಿ ಎಂದು ನನ್ನ ಪರಮ ಆಪ್ತ ದೈವವಾದ ಶ್ರೀಶೈಲದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಾ, ಓಂ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ನಮಸ್ಕಾರ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ.